ಜೈಲಿನಲ್ಲಿ ದರ್ಶನ್ ಜೊತೆ ವಿಡಿಯೋ ಕಾಲ್ ವಿಚಾರ ಪೊಲೀಸರಿಗೆ ಸಿಗದೆ ಸತ್ಯ ಎಸ್ಕೇಪ್ ಆಗಿದ್ದಾನೆ. ಜೈಲಿನಲ್ಲಿ ದರ್ಶನ್ ವಿಡಿಯೋ ಕಾಲ್ನಲ್ಲಿ ಒಬ್ಬ ವ್ಯಕ್ತಿಯ ಜೊತೆಗೆ ಮಾತನಾಡಿದ್ರು. ಆ ವ್ಯಕ್ತಿ ಯಾರು ಅನ್ನೋದು ಕೂಡ ಗೊತ್ತಾಗಿದೆ. ಆತ ಸತ್ಯ, ರೌಡಿ ಪುತ್ರ. ಆತ ಪೊಲೀಸರಿಗೆ ಸಿಗದೆ ಎಸ್ಕೇಪ್ ಆಗಿದ್ದಾನೆ. ಪೊಲೀಸರು ವಶಕ್ಕೆ ಪಡೆಯಲು ಮುಂದಾದಾಗ ಸತ್ಯ ಎಸ್ಕೇಪ್ ಆಗಿರೋದು. ಸದ್ಯ ಸತ್ಯನಿಗೋಸ್ಕರ ಹುಡುಕಾಟವನ್ನ ಪೊಲೀಸರು ನಡೆಸುತ್ತಿದ್ದಾರೆ. ಪಶ್ಚಿಮ ವಿಭಾಗದ ಪೊಲೀಸರಿಂದ ಸತ್ಯನಿಗಾಗಿ ಶೋಧ ಮುಂದುವರೆದಿದೆ. ಇವತ್ತು ಬೆಳಗ್ಗೆ ಸತ್ಯನನ್ನ ವಶಕ್ಕೆ ಪಡೆದಿದ್ವಿ ಎಂದಿದ್ದ ಅಧಿಕಾರಿಗಳು, ಆದರೆ ಈಗ ನಾಪತ್ತೆಯಾದ ಹಿನ್ನೆಲೆ ಪೊಲೀಸರಿಂದ ಹುಡುಕಾಟ. ಟಿವಿ9ಗೆ ಪೊಲೀಸ್ ಉನ್ನತ ಮೂಲಗಳಿಂದ ಮಾಹಿತಿ ಗಮನಿಸ್ತಾ ಇದ್ದೀರಿ. ರೌಡಿ ಶೀಟರ್ ಧರ್ಮ ಜೈಲಿನಲ್ಲಿರುವಂತಹ ದರ್ಶನ್ಗೆ ವಿಡಿಯೋ ಕಾಲ್ ಮಾಡಿ ಇವರ ಜೊತೆಗೆ ಮಾತನಾಡಿ ಅಂತ ಹೇಳಿ ಆ ವಿಡಿಯೋ ಕಾಲನ್ನು ದರ್ಶನ್ಗೆ ಹಿಡಿತಾರೆ. ಆ ಸಂದರ್ಭದಲ್ಲಿ ದರ್ಶನ್ ರೌಡಿ ಪುತ್ರ ಸತ್ಯನ ಜೊತೆಗೆ ಮಾತನಾಡ್ತಾರೆ. ಊಟ ಆಯ್ತಾ, ಚೆನ್ನಾಗಿದೆಯಾ, ಏನು ಕಥೆ, ಯೋಗಕ್ಷೇಮ ವಿಚಾರಿಸ್ತಾರೆ. ಆ ವಿಡಿಯೋವನ್ನು ದರ್ಶನ್ ಜೊತೆಗೆ ಮಾತನಾಡಿದಂತಹ ಈ ವಿಡಿಯೋವನ್ನು ಕಟ್ ಮಾಡಿ ಈತ ಇಟ್ಕೊಂಡಿದ್ದ, ಅದನ್ನು ಅಪ್ಲೋಡ್ ಮಾಡಿದ್ದಾರೆ. ಅಪ್ಲೋಡ್ ಆದಂತಹ ಈ ವಿಡಿಯೋ ಇದೀಗ ಸಖತ್ ವೈರಲ್ ಆಗಿದೆ. ಈ ರೌಡಿ ಪುತ್ರ ಸತ್ಯನಿಗೋಸ್ಕರ ಇದೀಗ ಪೊಲೀಸರು ಹುಡುಕಾಟವನ್ನು ನಡೆಸುತ್ತಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಬೆಳಗ್ಗೆ ಸತ್ಯನನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನೋ ಮಾಹಿತಿ ಇತ್ತು, ಆದರೆ ಇದೀಗ ಆತ ಎಸ್ಕೇಪ್ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಏನಿದು ಅಂತ ಹೇಳಿ. ಕಡಿತ ಮಧುಶ್ರೀ, ಯಾವಾಗ ಈ ರೀತಿಯಾದಂತಹ ಒಂದು ವಿಡಿಯೋ ವೈರಲ್ ಆಗಿತ್ತು, ಅದಾದ ಬಳಿಕವಾಗಿ ಪೊಲೀಸರು ಆತನನ್ನ ವಶಕ್ಕೆ ಪಡೆಯುವಂತಹ ನಿಟ್ಟಿನಲ್ಲಿ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಮೇಲಧಿಕಾರಿಗಳಿಗೆ ಈಗಾಗಲೇ ಆತನನ್ನ ವಶಕ್ಕೆ ಪಡೆಯುವಂತಹ ಒಂದು ಪ್ರಕ್ರಿಯೆ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ನೀಡಲಾಗಿತ್ತು. ಅದೇ ಆಧಾರದ ಮೇಲೆ ಬೆಳಗ್ಗೆ ಆತನನ್ನ ವಶಕ್ಕೆ ಪಡೆದು ನಂತರದ ಒಂದು ಕಾನೂನು ಕ್ರಮ ಏನಿದೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಹಿರಿಯ ಅಧಿಕಾರಿಗಳು ಒಂದು ಪ್ರೊಸೀಜರ್ಗೆ ಏನೊಂದು ನಿರ್ಧಾರಗಳನ್ನ ಮಾಡ್ತಾ ಇದ್ರು. ಆದ್ರೆ ಇಷ್ಟೊತ್ತಿಗಾಗ್ಲೇ ಅಂದ್ರೆ ಯಾವಾಗ ಈ ರೀತಿಯಾದಂತಹ ಒಂದು ವಿಡಿಯೋ ವೈರಲ್ ಆಗುತ್ತೆ, ಜೊತೆಗೆ ಈ ಪೊಲೀಸರು ಕೂಡ ತನ್ನನ್ನ ಹಿಡಿತಾರೆ ಅನ್ನುವಂತಹ ಒಂದು ವಿಚಾರವನ್ನ ತಿಳಿದಂತಹ ಸತ್ಯ ಈಗಾಗಲೇ ನಾಪತ್ತೆ ಆಗಿರುವಂತಹ ವಿಚಾರವನ್ನ ಕೂಡ ಹಿರಿಯ ಅಧಿಕಾರಿಗಳಿಗೆ ಪೊಲೀಸರು ತಿಳಿಸಿರುವಂತದ್ದು. ಆ ನಿಟ್ಟಲ್ಲಿ ಈಗಾಗಲೇ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ 2 ವಿಶೇಷ ತಂಡಗಳು ಆತ ಎಲ್ಲಿದ್ದಾನೆ ಅನ್ನುವಂತಹ ನಿಟ್ಟಲ್ಲಿ ಒಂದು ಹುಡುಕಾಟಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಏನ್ ಈ ಪ್ರಕರಣದ ಸಂಬಂಧವಾಗಿ ಅಂದ್ರೆ ಏನ್ ಆತನ ವಿಡಿಯೋ ಏನಿದೆ, ದರ್ಶನ್ ಜೊತೆ ಆತ ಮಾತನಾಡಿರುವಂತಹ ಒಂದು ವಿಡಿಯೋ ಕಾಲ್ ಏನಿದೆ, ಇದರ ಸಂಬಂಧವಾಗಿ ಆತನನ್ನ ಕರೆಸಿ ಅಂದ್ರೆ ಏನ್ ಆತನನ್ನ ವಶಕ್ಕೆ ಪಡೆದುಕೊಂಡು ಒಂದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಮಾಹಿತಿಗಳನ್ನ ಪಡೆಯುವಂಥದ್ದು, ಜೊತೆಗೆ ಆತನ ವಿರುದ್ಧವಾಗಿ ಏನಾದರೂ ಕಾನೂನು ಲೋಪ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಪರಿಶೀಲನೆ ಮಾಡಿ ಆತನ ವಿರುದ್ಧವಾಗಿ ಒಂದು ಕ್ರಮ ಏನಾದರೂ ತೆಗೆದುಕೊಳ್ಬೇಕಾ ಅನ್ನುವಂಥ ಆಧಾರದಲ್ಲಿ ಒಂದಿಷ್ಟು ಪರಿಶೀಲನೆ ಕೂಡ ಮಾಡಲಾಗುತ್ತೆ. ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವಾಗ ಈ ವಿಡಿಯೋ ವೈರಲ್ ಆಗುತ್ತೆ, ಅದಾದ ಬಳಿಕವಾಗಿ ಹಿರಿಯ ಅಧಿಕಾರಿಗಳ ಒಂದು ಸೂಚನೆ ಏನಿರುತ್ತೆ, ಆ ಸೂಚನೆ ಮೇರೆಗೆ ಆತನ ನಿವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಆತನನ್ನ ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಆತ ಅಲ್ಲಿಂದ ಎಸ್ಕೇಪ್ ಆಗಿರುವಂತಹ ವಿಚಾರಗಳು ಈಗ ತಿಳಿದು ಬಂದಿರುವಂತದ್ದು. ಮಧುಶ್ರೀ, ಧನ್ಯವಾದ ಜಗದೀಶ್ ತಮ್ಮ ಮಾಹಿತಿಗಾಗಿ.